ಔರಾದ್ ತಾಲೂಕಿನಲ್ಲಿ ಪ್ರಭು ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ವಿಶ್ವ ಯೋಗ ದಿನಾಚರಣೆ. ಔರಾದ್ ತಾಲೂಕಿನ ಕ್ರೀಡಾಂಗಣದಲ್ಲಿ ಶಾಸಕರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಇವತ್ತು ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಯಾವ ಮನುಷ್ಯ ಪ್ರತಿದಿನ ಯೋಗ ಮಾಡುತ್ತಾನೋ ಅವನು 100 ವರ್ಷಗಳ ಕಾಲ ಬದುಕಲಿಕ್ಕೆ ಅರ್ಹನಾಗುತ್ತಾನೆ ಎನ್ನುವಂಥ ಮಾತು ಕೂಡ ಅವರು ಹೇಳಿದರು. ನಮ್ಮ ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಸುಮಾರು 470 ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿದ್ದಾವೆ. ಪ್ರತಿದಿನ ಕೇವಲ 10 ರಿಂದ 15 ನಿಮಿಷಗಳ ಕಾಲ ಈ ಯೋಗಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಇಡೀ ಶಾಲೆಯ ಮಕ್ಕಳ ಯೋಗದ ಜೊತೆಯಾಗಿ ಅಲ್ಲಿರ್ತಕ್ಕಂಥ ಶಿಕ್ಷಕ ಮತ್ತು ಶಿಕ್ಷಕಿಯರ ಯೋಗವು ಕೂಡ ಮಾಡೋದ್ರೊಂದಿಗೆ ನಮ್ಮ ಬದುಕನ್ನ ಹಸನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಮಕ್ಕಳನ್ನ ಕನಿಷ್ಠ ಪಕ್ಷ ಬೆಳಗ್ಗೆ 10 ರಿಂದ 15 ನಿಮಿಷಗಳ ಕಾಲ ಯೋಗಕ್ಕೆ ಮಾತ್ರ ನಾವು ಟೈಮ್ ಕೊಟ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ನಾವು ಹೇಗೆ ಬಂದರೂ ಹಾಗೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಯಾವ ಮನುಷ್ಯ ಯೋಗ ಪ್ರತಿದಿನ ಮಾಡ್ತಾನೋ ಅವನು ಯಾವುದೇ ಕಾರಣಕ್ಕೂ ಆಸ್ಪತ್ರೆ ಕಡೆ ನೆನೆಸಕ್ಕೂ ಕೂಡ ಹೋಗೋದಿಲ್ಲ ಎನ್ನುವಂಥ ಮಾತು ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಔರಾದ್ ತಾಲೂಕಿನ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕಿರಣ್ ಪಾಟೀಲ್ ಮತ್ತು ಪಟ್ಟಣ ಪಂಚಾಯತಿಯ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಅನೇಕ ಜನ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಶಾಲೆ ಮಕ್ಕಳು ಮತ್ತು ಶಾಲೆಯ ಮುಖ್ಯ ಗುರುಗಳು ಸೇರಿದಂತೆ ಅನೇಕ ಜನ ಮುಖಂಡರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಆದ ವೈಶಿಷ್ಟ್ಯಗಳನ್ನು ಮೆರೆದಿದ್ದಾರೆ. ಈ ಒಂದು ನಮ್ಮ ಯೋಗ ಅಭ್ಯಾಸದೊಂದಿಗೆ ನಮ್ಮ ಭಾರತ ದೇಶದಲ್ಲಿ ನಾವೇನು ಮಾಡ್ತೇವೆ ಯೋಗನ ಇವತ್ತು ವಿಶ್ವದ 170 ದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಪ್ರತಿನಿತ್ಯ ಕೂಡ ತಮ್ಮ ಬದುಕನ್ನ ಹಸನಾಗಿ ಮಾಡ್ಕೊಳ್ತಾ ಇದ್ದಾರೆ. ನಾವೇ ಎಲ್ಲೋ ಒಂದ್ ಕಡೆಯಿಂದ ಯೋಗ ಕಡೆ ಗಮನ ಹರಿಸ್ತಾ ಇಲ್ಲ. ಅದು ನಮ್ಮ ಯೋಗ, ನಾವು ಪ್ರಾರಂಭ ಮಾಡಿದ ಯೋಗನ ಇವತ್ತು ವಿಶ್ವದ 170 ದೇಶಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆದರೆ ನಾವು ಕೂಡ ಮೈಗಳಾಗ್ತಾ ಇದ್ದೀವಿ. ನಾವು ಕೂಡ ಯೋಗ ಮಾಡ್ತಾ ಇಲ್ಲ. ಯೋಗ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಸಿಗುತ್ತದೆ ಅಂತಕ್ಕಂಥ ಮಾತು ಪ್ರಭು ಚೌಹಾಣ್ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು ಮತ್ತು ಔರಾದ್ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಕೂಡ ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತಮ್ಮದೇ ಆದ ರೀತಿಯಲ್ಲಿ ಈ ಯೋಗ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಪ್ರಭು ಚೌಹಾಣ್ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ಬರೆದು ತಿಳಿಸಿರಿ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಾರಂಜ एक्सप्रेस। ಮತ್ತೆ ಮುಂದಿನ ಸುದ್ದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ। आज देश को छोड़िए, अमेरिका भी योग कर रहा है, फ्रांस भी योग कर रहा है, थाईलैंड योग कर रहा है, इंग्लैंड योग कर रहा है। योग हमारा है, हमने प्रारंभ किया है। फिर भी आದ್ರೆ ನಾನು ಸರಿಯಾಗಿ ಮಾಡ್ತಾ ಇಲ್ಲ। हम लोग ठीक से इसको नहीं कर रहे हैं। सभी ये हॉस्टल के बच्चे हैं, सभी प्रचार है, उनका भी स्वागत करता हूं। आपके स्कूल में योग होता है, सुबह योग होता है, योग मारते डेली मारते योगा। तो निर्या जैसे हमने क्लास में टीचिंग होती है वैसा ये योग होना चाहिए। योग से बहुत कुछ, आदमी आधा घंटा बैठ गया, शांति, समाधानी, शरीर की पूरा एक प्रकार का ऊर्जा मिलती है और पूरा दिन